ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಒಂದಲ್ಲ ಒಂದು ವಿಚಾರದಿಂದ ಸುದ್ದಿಯಲ್ಲಿದ್ದಂತಹ ಸಿನಿಮಾ ಅಂತ ಹೇಳಿದ್ರೆ ಲೈಫ್ ಟುಡೇ. ಇದೇ ಆಗಸ್ಟ್ 6ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಇತ್ತೀಚಿನ ಸಂಬಂಧಗಳು ಹೇಗಿರುತ್ತೆ, ಏನಾಗ್ತಾ ಇದೆ ಅಂಥೇಳಿ ಪ್ರತಿದಿನ ಬೆಳಗ್ಗೆ ಎದ್ದರೆ ನಾವು ನೋಡಿ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಈ ಸಿನಿಮಾದ ಮೂಲಕ ಒಂದು ಅದ್ಭುತವಾದ ಸಂಬಂಧಗಳ ಬಗ್ಗೆ ಅದ್ಭುತವಾದ ಸಂದೇಶವನ್ನು ಕೊಡೋದಕ್ಕೆ ಚಿತ್ರತಂಡ ರೆಡಿಯಾಗಿದೆ. ಒಂದು ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ಲೈಫ್ ಟುಡೇ ಅಂದರೆ ಏನಪ್ಪ ಅಂಥೇಳಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನ್ನ ಜೊತೆ ಇವತ್ತು ಲೈಫ್ ಟುಡೇ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ, ಯುಕ್ತ ಮತ್ತು ನಮ್ಮ ಕಿರಣ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಕಿರಣ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯುಕ್ತ ಅವರೇ ನಿಮಗೂ ಕೂಡ ನಮಸ್ತೆ. ನಮಸ್ಕಾರ ಮ್ಯಾಮ್. ಎಸ್, ಲೈಫ್ ಟುಡೇ ಸಿನಿಮಾ ರಿಲೀಸ್ಗೆ ಕೆಲ ಗಂಟೆಗಳಷ್ಟೇ ಬಾಕಿ ಇದೆ. ಮುಖದಲ್ಲಿ ಭಯ ಕಾಣ್ತಾ ಇದೆ, ಮತ್ತೊಂದು ಕಡೆ ಹೃದಯದಲ್ಲಿ ಚಿಟ್ಟೆ ಹಾರ್ತಾ ಇದೆ ಅಂತಲೂ ಕೂಡ ಅನಿಸ್ತಾ ಇದೆ ನಿಮ್ಮನ್ನು ನೋಡಿದ್ರೆ. ನಿಮ್ಮ ಮೊದಲ ರಿಯಾಕ್ಷನ್? ಇಲ್ಲ, ಭಯ ಇಲ್ಲ ಮೇಡಮ್. ವೆರಿ ಎಕ್ಸೈಟೆಡ್, ಕಾನ್ಫಿಡೆಂಟಾಗಿ ಕೆಲಸ ಮಾಡಿದ್ದೀನಿ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಜನ ಬಂದು ಥಿಯೇಟ್ರಲ್ಲಿ ಒಂದು ಸರಿ ನೋಡಿದ್ರೆ ದಿಸ್ ಸಿನಿಮಾ ವಿಲ್ ಬಿ ಎ ಸರ್ವೈವಲ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಲೈಫ್ ಟುಡೇ ಸುಂದರಿ ಯುಕ್ತ ನೋಡೋದಕ್ಕೆ ತುಂಬ ಚೆನ್ನಾಗಿದ್ರೆ, ಹಾಲ್ಗೆನೆ ಚೆಲ್ಲುವೆ. ನಿಮ್ಮ ಮೊದಲ ರಿಯಾಕ್ಷನ್? ಏನಿಲ್ಲ, ಭಾಳ ಖುಷಿ ಆಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲ ಕಡೆ ನಾವೇ ಮಿಂಚ್ತಾ ಇರೋದು. ಅದೇ ಥರ ಸಿನಿಮಾ ಥಿಯೇಟರ್ಸಲ್ಲಿ ಒಂದ್ಸತಿ ನೋಡಿದ್ರೆ ಎಲ್ಲ ಕಡೆ ನಿಮ್ಮ ಬಾಯಿಂದನೇ ನಾವು ಮಿಂಚ್ತಾ ಇರ್ತೀವಿ. ಸೊ ನೀವು ಮೀಡಿಯಾ ಒಂದು ಮೂಲಕ ಎಲ್ಲ ಒಳ್ಳೆ ಒಂದು ಇದು ಮಾಡಿದ್ರೆ ಆಫ್ಕೋರ್ಸ್ ಅದಾಗೆ ಆಗುತ್ತೆ. ಆ್ಯಂಡ್ ಪ್ಲಸ್ ಐ ಆಮ್ ಕಾನ್ಫಿಡೆಂಟ್ ಎನಫ್ ದಟ್ 6th August ಐ ಆಮ್ ಶೋರ್ ಒಂದ್ಸತಿ ನೀವು ಸಿನಿಮಾ ನೋಡಿದ್ರೆ ಐ ಆಮ್ ಶೋರ್ ಇಟ್ ಇಸ್ ಗೋನ್ ಟು ಗೋ ಮೌತ್ ಟು ಮೌತ್, ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ಮೂಲಕ ತುಂಬ ಇದೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಎನಫ್, ದಟ್ಸ್ ಇಟ್. ವಿಭಿನ್ನವಾದಂತಹ ಸಣ್ಣ ಸಣ್ಣ ತುಣುಕುಗಳಾಗಿರ್ಬೋದು, ಹಾಡುಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದೀರಾ ನೀವು. ಸೊ ನಿಮಗೆ ಈ ಲೈಫ್ ಟುಡೇ ಅಂತ ಬಂದಾಗ ಏನಿದು ಲೈಫ್ ಟುಡೇ? ಆಮೇಲೆ ನಾನು ಆಗಲೇ ಹೇಳ್ತಾ ಇದ್ದೆ, ಇತ್ತೀಚಿನ ಸಂಬಂಧಗಳು ಉಳಿಯೋದೇ ಕಷ್ಟ, ಅದು ಮುಂದೆ ಸಾಗೋದೇ ಕಷ್ಟ. ಬಟ್ ಆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ಸಂದೇಶದ ಮೂಲಕ ನೀವು ಬರ್ತಾ ಇದ್ದೀರಾ ಅಂತ. ಏನಿದು ಲೈಫ್ ಟುಡೇ ಅಂತ? ಲೈಫ್ ಟುಡೇ ಇವತ್ತಿನ ರಿಯಾಲಿಟಿ ಏನು ನಡೀತದೆ ಮೇಡಮ್, ಇವತ್ತಿನ ಒಂದು ಲೈಫ್ ಆ್ಯಂಡ್ ಲವ್ ಮಧ್ಯೆ ಒಂದು ಸಂಘರ್ಷ, ಒಂದು ವಾರ್. ಸೊ ಅದ್ರ ಬೇಸ್ಡ್ ಒಂದು ಸಿನಿಮಾ. ಈ ಪ್ಯಾಟ್ರನ್ ಯೂಶ್ವಲಿ ಮಲಯಾಳಂ, ತಮಿಳ್, ತೆಲುಗಲ್ಲಿ ಬರ್ತಾ ಇತ್ತು. ನಮ್ಮ ಕನ್ನಡದಲ್ಲಿ ತುಂಬ ಹಿಂದೆ ಬರ್ತಾಯಿತ್ತು, ಈಗ ಬರ್ತಾ ಇಲ್ಲ. ಈಗ ಒಂದು ಸುಮಾರು ಒಂದು 2 yearsಯಿಂದ ಬರ್ತಿಲ್ಲ. ಸೊ ಆ ಒಂದು ಪ್ರಯತ್ನ ಕನ್ನಡದಲ್ಲಿ ತಮಿಳು ತೆಲುಗುಗಿಂತ ದೊಡ್ಡದಾಗಿ ನಾವು ಮಾಡ್ಬೋದು, ಕಂಟೆಂಟಲ್ಲಿ, ಒಂದು ಕ್ವಾಲಿಟಿಲಿ, ಆ ಒಂದು ನಿಟ್ಟಿನಲ್ಲಿ ಈ ಸಿನಿಮಾ ಮಾಡಿದ್ದೀವಿ. ಸೊ ಇದು ತುಂಬಾ ಒಂದು ವಿಭಿನ್ನವಾಗಿದೆ. ಸೊ ನೋಡಿದಾಗ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಅ ಗುಡ್ ಸಿನಿಮಾ ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ ಲೈಫ್ ಟುಡೇ ಒಂದು ಅದ್ಭುತವಾಗಿ ಬರವಣೆ ಮಾಡಿರೋ, ಆ್ಯಕ್ಚುಲಿ ಕಿರಣ್ ಅವರೇ ಎಲ್ಲ ಬರವಣೆ ಮಾಡಿದ್ದಾರೆ. ಸೊ ನನಗಂತೂ ವೆನ್ ಐ ಸಾ ಸರ್ಟನ್ ಕ್ಲಿಪ್ಸ್ ಆಫ್ ಇಟ್ ನನಗೆ ಭಾಳ ಚೆನ್ನಾಗಿದೆ. ಐ ಥಾಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಯಾಕಂದರೆ ಪ್ರತಿಯೊಂದು ಸತಿ ಈಗ ಅವ್ರದ್ದೇ ಹೊಸಬ್ರು ಅಂದ ತಕ್ಷಣ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಮಾಸ್ ಸಿನಿಮಾ ಆ ಥರ ಏನಾದರೂ ಇರಬೇಕು ಅಂತ ಜನ ಅಂದ್ಕೊಳ್ತಾರೆ. ಬಟ್ ಇಲ್ಲ, ಇವಾಗ ಕಾಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಫೈಟ್ಸ್ ಅದೇ ಥರ ಎಲ್ಲ ಮಾಡಿದ್ರೆ ಅಂದರೆ ದ್ಯಾಟ್ ಈಸ್ ದೇರ್, ಅದು ಇರಲೇಬೇಕು. ಅದು ಸ್ವಲ್ಪ ಅಂಶ ಸಿನಿಮಾದಲ್ಲಿ, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಅದೇ ಥರ ಇವಾಗ ಒಳ್ಳೆ ಕಾಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ಕೋರ್ಸ್ ನನ್ನ ಸಿನಿಮಾ ಯಾರೋ ನೋಡಬೇಕು ಅಂದರೆ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಗುಡ್. ಒಳ್ಳೆ ಕಾಂಟೆಂಟ್ ಬಿಟ್ಟರೆ ಜನ ಬರ್ತಾರಲ್ಲ. ಸೊ ಯಾ ಸರ್, ಈಗ ನೀವೇ ಕತೆ ಬರೀತೀರಾ, ನಿರ್ದೇಶನ ಇನ್ನೊಬ್ರು ಮಾಡ್ತಾರೆ. ಬಟ್ ನಿಮಗೆ ಈ ಕತೆ ಯಾಕೆ ಸ್ಫೂರ್ತಿ ಆಯಿತು, ಯಾಕೆ ಬರೀಬೇಕು ಅಂತ ಅನಿಸ್ತು, ಆ್ಯಂಡ್ ಯಾಕೆ ನೀವೇ ಈ ಸಿನಿಮಾಗೆ ಹೀರೋ ಆದ್ರಿ ಅಂತ ಹೇಳಿ? ಆ್ಯಕ್ಚುಲಿ ಹೀರೋ ಆಗ್ಬೇಕಂತ ಬಂದಿದ್ದು. ಸೊ ಕತೆಗಳು ಕೇಳಿದಾಗ ಯೂಶ್ವಲಿ ಎಲ್ಲನೂ ಸ್ವಲ್ಪ ಮರ ಸುತ್ತ ಥರ ಲವ್ ಸ್ಟೋರಿ, ರಿಪೀಟೆಡ್ ಕನ್ನಡ ಸಿನಿಮಾನೇ ಕದ್ದಿ 4 ಥರ ಹೇಳ್ತಾಯಿದ್ರು. ಸೊ ಕೆಲವು ಡೈರೆಕ್ಟ್ರ್ ಎಲ್ಲ ಅಂತಲ್ಲ. ಸೊ ಹಾಗಾಗಿ ನಾನು ಕ್ವೈಟ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದೆ. ಸೊ ನಾನೇ ಬರೆಯೋಣ ಮೀನ್ಸ್ ರೇಷಿಯೋ ನೋಡಿದೆ ತೆಲುಗು ತಮಿಳಲ್ಲೆಲ್ಲ, ಏನು ಅವ್ರದ್ದೆಲ್ಲ ಸಕ್ಸಸ್ ಫಾರ್ಮುಲಾ ತುಂಬ ರಿಯಾಲಿಟಿಗೆ ಹತ್ತಿರ ಸಿನಿಮಾ ಮಾಡ್ತಾಯಿದ್ರು. ಆ್ಯಂಡ್ ಹೀರೋಯಿಸಮ್ ಆ ಥರ ಎಲ್ಲ ಇರ್ತಾ ಇರಲ್ಲ. ಕಂಟೆಂಟ್ ಮೊದಲು ಗೆದ್ರೆ ಆಮೇಲೆ ಹೀರೋ, ಕಂಟೆಂಟ್ ಇಸ್ ದ ಹೀರೋ ಅಂತ ಬಿಲೀವ್ ಮಾಡಿ ಸೊ ಕಂಟೆಂಟ್ ಮೇಲೆ ವರ್ಕ್ ಮಾಡಿದೆ. ಸೊ ಇದರಲ್ಲಿ ನಮ್ಮ ಕನ್ನಡದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಮಿಕ್ಸ್ ಮಾಡಿ, ಒಳ್ಳೆ ಸಾಂಗ್ಸು, ಫೈಟ್ಸ್ ಎಲ್ಲ ಮಿಕ್ಸ್ ಮಾಡಿ, ಕ್ಯಾರೆಕ್ಟರೈಸೇಷನ್ ಎಲ್ಲನೂ ಬ್ಲೆಂಡ್ ಮಾಡಿ. ಯಾಕಂದರೆ ಬರೀ ಕಂಟೆಂಟ್ ಡ್ರಾಮಾನೇ ಹೇಳ್ತಾ ಇದ್ರೆ ಬೋರ್ ಆಗಿಬಿಡುತ್ತೆ, ತುಂಬ ಎಮೋಷ್ನಲ್ಲು ತಡೆಯಲ್ಲ. ಸೊ ಎಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಮೇಡಮ್. ಕಿರಣ್ ಅವರ ಪರಿಚಯ ಬೇಕು, ಯುಕ್ತ ನಿಮ್ಮ ಪರಿಚಯನೂ ಬೇಕು. ಯಾರು ಯುಕ್ತ, ಯಾಕೆ ಬಣ್ಣದ ಬದುಕಿಗೆ ಎಂಟ್ರಿ ಕೊಟ್ರಿ ಅಂತ ಹೇಳಿ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ? ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ನಾನು ಆ್ಯಕ್ಚುಲಿ ಲಾಕ್ಡೌನ್ ಟೈಮಲ್ಲಿ ಒಂದು ಆಡಿಷನ್ ಕೊಟ್ಟೆ ತೆಲುಗು ಮೂವಿಗೋಸ್ಕರ. ಚಿಕ್ಕ ವಯಸ್ಸಿಂದನೇ ಆಲ್ಮೋಸ್ಟ್ ನಾನು ಫಸ್ಟ್ ಆಫ್ ಆಲ್ ಹುಟ್ಟಿ ಬೆಳೆದಿರೋದು ಬಾಂಬೆಯಲ್ಲಿ. ಸೊ ಐ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್ ದೇರ್. ಅದು ಮುಗಿಸ್ಕೊಂಡು ಐ ವೆಂಟ್ ಫಾರ್ ಮೈ ಸ್ಟಡೀಸ್ ಟು ಯುರೋಪ್, ಜರ್ನಲಿಸಮ್ ಮುಗಿಸೋಣ ಅಂತ. ಬಂದಮೇಲೆ ಅಮ್ಮ ಕೇಳಿದ್ರು ಏನಾಗಬೇಕು, ಎನಿ ಪ್ಲ್ಯಾನ್ಸ್ ಇದೆ ಫರ್ದರ್ ಏನಾಗಬೇಕು ಅಂತ. ಆಗ ತೆಲುಗು ಮೂವಿ ಐ ಡಿಡ್ ದ್ಯಾಟ್ ಮೂವಿ, ಬಟ್ ಸ್ವಲ್ಪ ಏನಾದರೂ ಸಂದರ್ಭದಲ್ಲಿ ಸ್ಟಾಪ್ ಆಗೋಯ್ತು. ಆವಾಗ ಉಗ್ರಾತಲ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಇಟ್ ವಾಸ್ ಅ ವೆರಿ ಪುಟ್ಟ ರೋಲ್ ಇತ್ತು. ಹಂಗಾಗಿ ಆ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಇಲ್ಲೇ ಇರೋಣ. ಬಿಕಾಸ್ ಐ ಸ್ಟಾರ್ಟೆಡ್ ಲವಿಂಗ್ ಕನ್ನಡ ಫಾರ್ ಸಮ್ ರೀಸನ್. ಆ್ಯಂಡ್ ಹಂಗಾಗಿ ಕನ್ನಡ ಕಲ್ತ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ. 4 ವರ್ಷಗಳಲ್ಲಿ ನಾನು ಕನ್ನಡ ಕಲ್ತ್ಕೊಂಡು ಈಗ
ಸಿನಿಮಾ ಎಲ್ಲ ಮಾಡ್ತಾ ಇದ್ದೀನಿ. ಕನ್ನಡದ ಬಗ್ಗೆ ನಿಮ್ಗೆ ಇರೋ ಪ್ರೀತಿಗೆ ನಾವು ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದೀವಿ. ಸರ್ ನಿಮ್ಮ ಬಗ್ಗೆ ಹೇಳಿ ಸರ್, ಎಲ್ಲಿಂದ ಬಂದ್ರಿ, ಯಾಕೆ ಸ್ಟೋರಿ ಬರ್ದ್ರಿ ಅಂತ ಹೇಳಿ. ಮೇಡಮ್ ಕಿರಣ್ ಯಾರು? ನಾನು ಪಕ್ಕಾ ಬೆಂಗಳೂರು ಲೋಕಲ್ಲು. ಸೊ ಪಕ್ಕಾ ಲೋಕಲ್ಲು, ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬದುಕಿ ಬೆಂಗಳೂರಲ್ಲೇ ಇರೋವಂಥ ಒಂದು ಪರ್ಸನ್ನು. ಸೊ 2015 ಇಂಡಸ್ಟ್ರಿಯಲ್ಲೇ ಇದ್ದೀನಿ. ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸಾಕಷ್ಟು ವರ್ಷ ಹೀರೋ ಆಗಬೇಕು ಅಂತ ಒಂದು ಪ್ರಯತ್ನ ಪಟ್ಟೆ. ಸೊ ಕಷ್ಟ ಆಯಿತು. ಸೊ ಇಂಡಸ್ಟ್ರಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಒಂದು 8-9 ಇಯರ್ಸ್ ಕಷ್ಟಪಟ್ಟಿದ್ದೀನಿ. ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊಂಡು ಆಮೇಲೆ ಒಳ್ಳೆ ಟೀಮ್ ಕೊಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗೆ, ನನಗೆ ಎಲ್ಲದಕ್ಕೂ ಸೇರಿಸಿ ಒಂದು ಒಳ್ಳೆ ಎಲ್ಲರೂ ಹೆಮ್ಮೆ ಪಡೋಂಥ ಒಂದು ಸಿನಿಮಾ ಮಾಡಿದ್ದೀನಿ ಮೇಡಮ್. ಹೊಸಬರಿಗೆ ಸಾಕಷ್ಟು ಚಾಲೆಂಜಸ್ ಇದೆ ಇಂಡಸ್ಟ್ರಿಯಲ್ಲಿ, ಅಷ್ಟು ಈಸಿ ಆಗಿರೋದಿಲ್ಲ. ಮೆಟ್ಟಿಲುಗಳು ತುಂಬ ಕಷ್ಟಪಟ್ಟು ಕಾಲಿಡೋದೇ ಕಷ್ಟ ಆಗ್ಬಿಡುತ್ತೆ. ಸೊ ನೀವು ಇಲ್ಲಿಯವರೆಗೆ ಫೇಸ್ ಮಾಡಿದಂಥ ಸಮಸ್ಯೆಗಳೇನು, ಏನೆಲ್ಲ ಎದುರಿಸಿದ್ರಿ ಅಂತ ಹೇಳ್ಕೋಬಹುದಾ ಅಂತ ಹೇಳಿ. ಏನು ಅಂತ ಆಗಲೇ ಈಗೆಲ್ಲ ಈಚೆ ಗೊತ್ತಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಒಂದಂತೂ ನಿಜ, ಇವತ್ತು ಇಂಡಸ್ಟ್ರಿ ಬ್ಯಾಕ್ ಡ್ರಾಪ್ ಆಗ್ತಾ ಇರೋದಕ್ಕೆ ನಮ್ಮ ರೂಟ್ಸು ಕೆಲವೊಂದು ಸರಿ ಇಲ್ಲ. ಸೊ ಅದೆಲ್ಲ ಸರಿ ಆದಾಗ ನಮ್ಮ ಫ್ಯೂಚರ್ ಯಾರು ಬರ್ತಾ ಇದ್ದಾರೆ ಎಲ್ಲನೂ ಸರಿ ಹೋಗುತ್ತೆ. ಸೊ ಡೈಲಿ ಸಮಸ್ಯೆ ಇದೆ ಮೇಡಮ್. ಸ್ಟಾರ್ಟಿಂಗ್ ಡೇ 1 ಇಲ್ಲಿವರೆಗೂ ಇವತ್ತೂ ಸಮಸ್ಯೆನೇ ಇದೆ. ಸೊ ಫೇಸ್ ಮಾಡ್ತಾ ಇದ್ದೀನಿ. ಸೊ ಬೆಳೆಯೋ ತನಕ ಅದು ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ದೊಡ್ಡವರೆಲ್ಲ. ಸೊ ಐ ಆಮ್ ರೆಡಿ ಟು ಜಸ್ಟ್ ಫೈಟ್ ಆ್ಯಂಡ್ ಫೇಸ್. ಯಶ್ ಅವರು ನಂಗೆ ಸಖತ್ ಇಷ್ಟ. ಬಿಗ್ಗೆಸ್ಟ್ ಫ್ಯಾನ್. ಆ ಫ್ಯಾನ್ಗಿಂತ ದೊಡ್ಡದಾಗಿ ಹೇಳ್ಬೇಕಂದ್ರೆ ನಾನು ಅಪ್ಪು ಸರ್ನ ನಿಜವಾಗ್ಲೂ ಆ ದೇವ್ರ ಥರನೇ ಪೂಜೆ ಮಾಡ್ತೀನಿ. ಅವ್ರ ಆಶೀರ್ವಾದದಿಂದ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅವ್ರ ಥರ ಗ್ರೌಂಡೆಡ್ ಆಗಿರೋಣ, ಅವ್ರ ಥರ ಒಂದು ನೇಚರ್ ಬೆಳೆಸ್ಕೊಳ್ಳೋಣ. ಅಷ್ಟು ಮಾಡೋಕ್ಕಾಗಲ್ಲ, ಅದನ್ನು ಅಟ್ಲೀಸ್ಟ್ ಟ್ರೈ ಮಾಡೋಣ ಅನ್ನೋ ಒಂದು ಮನೋಭಾವ. ನಿಮಗೆ ಕನ್ನಡ ಸಿನಿಮಾದಲ್ಲಿ ಯಾರು ಇಷ್ಟ, ಯಾರ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀರಾ? ಐ ಆಮ್ ಅ ಪಕ್ಕಾ ಯಶ್ ಫ್ಯಾನ್. ಬಟ್ ಅದೇ ಸರ್ ಹೇಳಿದ ಪ್ರಕಾರ ಇವನ್ ಐ ಲವ್ ಅಪ್ಪು ಸರ್. ಅಪ್ಪು ಸರ್ ಅಂದರೆ ಈಸ್ ನಾಟ್ ಜಸ್ಟ್ ಫಾರ್ ಸಿನಿಮಾಸ್, ಈಸ್ ಫಾರ್ ಕೈಂಡ್ನೆಸ್. ಬಟ್ ಅದೇ ಥರ ಯಶ್ ಸರ್ ಥರ ಒಂದು ಲೈಫ್ ಇರಬೇಕು ಅಂದರೆ ಪಕ್ಕಾ ಲೋಕಲ್ ಮಿಡಲ್ ಕ್ಲಾಸ್ ಹುಡುಗ ಇವತ್ತು ಈ ರೇಂಜ್ಗೆ ಈಸ್ ದೇರ್, ಈಸ್ ಟೇಕಿಂಗ್ ಸಿನಿಮಾಸ್ ಟು ಕಂಪ್ಲೀಟ್ ಹಾಲಿವುಡ್, ಆ ಥರ ಇರಬೇಕು. ಆ್ಯಂಡ್ ಹೀರೋಯಿನ್ಸಲ್ಲಿ ಐ ಆಮ್ ಪಕ್ಕಾ ದಿವ್ಯಾ ಮ್ಯಾಮ್ ಫ್ಯಾನ್. ಐ ಲವ್ ರಮ್ಯಾ ಈಸ್ ಲೈಕ್ ನನಗೆ ಪ್ರೋತ್ಸಾಹನ. 100% ಹೊಸಬರಿಗೆ ರಮ್ಯಾ ಅವರು ಯಾವತ್ತೂ ಕೂಡ ಅವರು ಕೂಡ ಒಂದು ಬ್ಲೆಸ್ ಇರುತ್ತೆ ಅವ್ರದ್ದು, ಮಾಡಿ ಅಂತೇಳಿ. ಅಪ್ಪು ಸರು ಹಾಗೇನೆ, ಯಶ್ ಅವರು ಕೂಡ ಅಷ್ಟೇ. 100% ನಿಮ್ಮ ಸಪೋರ್ಟ್ ಅವ್ರು ಇದು ನೋಡಿದಾಗ ಅವ್ರು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಈ ಸಿನಿಮಾನ ಈಗ ನನಗೆ ಲೈಫ್ ಟುಡೇ ಸಿನಿಮಾ ನಾನೊಬ್ಳು ಪ್ರೇಕ್ಷಕಳಾಗಿ ಬಹಳ ದಿನಗಳಿಂದ ಏನಪ್ಪ ಒಂದು ಸ್ಪೆಷಲ್ ಆಗಿ ಕಾಣ್ತಿದೆಯಲ್ಲ, ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸ್ತಾ ಇತ್ತು. ಸೊ ನನಗೀಗ ಪ್ರೇಕ್ಷಕಳಾಗಿ ನನಗೂ ಕೂಡ ಇಂಟ್ರೆಸ್ಟ್ ಇದೆ ಹೋಗಿ ಸಿನಿಮಾ ನೋಡಬೇಕು ಅಂತ. ನಾನು ಯಾಕೆ ಹೋಗಿ ನೋಡಲಿ ಅಂತ, ನಂಗೆ ಮನೋರಂಜನೆ ಆಲ್ರೆಡಿ ಸಿಗ್ತಾ ಇದೆ. ಒಂದು ಹೊರತುಪಡಿಸಿ ನಾನು ಒಂದು ಒಳ್ಳೆ ಹ್ಯಾಂಗ್ ಓವರ್ ಮೂಲಕ ಬರಬೇಕು ಹೊರಗಡೆ, ಹೋದರೆ ನಾನು ಎಷ್ಟು ಖುಷಿಯಾಗಿ ಹೊರಗೆ ಬರ್ತೀನಿ ಅಂತ. ಇವತ್ತಿರೋ ಕನ್ನಡ ಇಂಡಸ್ಟ್ರಿ ಪ್ಯಾಟ್ರನಲ್ಲಿ ಒಂದು ಹೊಸ ಪ್ರಯತ್ನ ಇದು. ಆ್ಯಂಡ್ ಎಲ್ರದ್ದು ಜೀವನ, ಎಲ್ರದ್ದು ಕತೆ ಸಿನಿಮಾ ಮೂಲಕ ಬರ್ತಾ ಇದೆ. ಆ್ಯಂಡ್ ತುಂಬ ಮಿರರ್ ಥರ ಹೋಗ್ತಾ ಇರುತ್ತೆ ಸೀನ್ಸ್ ಎಲ್ಲ. ಆ್ಯಂಡ್ ಎಲ್ರಿಗೆ ತುಂಬ ಅವ್ರ ರಿಯಾಲಿಟಿಗೆ ಹತ್ತಿರವಾದಂಥ ಸೀನ್ಸು. ಸುಮ್ಮನೆ ಏನೇನೋ ಹೀರೋಯಿಸಮ್ ಅದು ಇದು ಏನೂ ಇಲ್ಲ. ಅವ್ರ ಲೈಫಲ್ಲಿ ಏನು ನಡೀತಾ ಇದೆ, ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಡಿಸಿಷನ್ ಯಾವಾಗ ತೊಗೊತಾ ಇದ್ದಾರೆ, ಆಮೇಲೆ ಒಳ್ಳೆ ಮನ್ಸಿರೋ ಹುಡುಗ ಮುಖ್ಯನಾ ಅಥವಾ ದುಡ್ಡಿರೋ ಸೆಟ್ಲ್ ಆಗಿರೋ ಹುಡುಗ ಮುಖ್ಯನಾ, ಈ ಒಂದು ಕನ್ಫ್ಯೂಷನಲ್ಲಿ ತುಂಬ ಜನ ಹೆಣ್ಮಕ್ಳು ಲೈಫ್ ಹಾಳಾಗ್ತಿದೆ. ಅದು ಎಲ್ಲಿಂದ ಹೋಗಿ ಎಲ್ಲೆಲ್ಗೋ ಹೋಗಿ ಇವಾಗ ಕೊಲೆ ತನಕ ಬಂದ್ಬಿಟ್ಟಿದೆ. ಸೊ ಒಂದು ಡಿಸ್ಟರ್ಬೆನ್ಸ್ ಲೈಫಲ್ಲಿ ಒಂದು ಒಳ್ಳೆ ಮೆಸೇಜ್ ವಿತ್ ಒಳ್ಳೆ ಲವ್ ಸ್ಟೋರಿ ಎಲ್ಲನೂ ಬ್ಲೆಂಡ್ ಮಾಡಿ ಕಮರ್ಷಿಯಲ್ ವೇಲಿ ಹೇಳಿದೆ ಮೇಡಮ್. ಸೂಪರ್. ನೀವು ಫೈನಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೋಸ್ಕರ ನಮ್ಮ ಕಿರಣ್ ಸರ್ ಬರವಣೆ ಮಾಡಿದ್ದಾರೆ. ಅಂದರೆ ಈ ಸಿನಿಮಾ ನೋಡಿದಾಗ ಈ ನಂದೇ ಕತೆ ಅಂತ ಅನಿಸ್ಬಿಡುತ್ತೆ. ಬರೀ ಲವರ್ಸ್ಗಲ್ಲ, ನೀವು ಇಡೀ ಕುಟುಂಬ ಜೊತೆ ಕೂತ್ಕೊಂಡು ಒಂದು ಸಿನಿಮಾ ನೋಡಬೇಕು. ಆ್ಯಂಡ್ ನೋಡಿದ ತಕ್ಷಣ ನಿಮಗೆ ಏನಾದರೂ ನಿಮಗೆ ಲೈಫಲ್ಲಿರೋ ಕನ್ಫ್ಯೂಷನ್ಸ್ಗೆ ನಿಮಗೆ ಉತ್ತರ ಸಿಗುತ್ತೆ ಅಂತ ನಾವು ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಅದೇ 6ನೇ ಆಗಸ್ಟ್ ಸಿನಿಮಾ ಬರ್ತಾ ಇದೆ. ತುಂಬ ಎಕ್ಸೈಟೆಡ್ ಆಗಿದೆ. ವಿ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಆಡಿಯನ್ಸ್ ಟು ಕಮ್ ಟು ದ ಥಿಯೇಟರ್ಸ್ ಅಟ್ ಒನ್ಸ್. ದಟ್ಸ್ ಇಟ್. 100% ನಾವೆಲ್ಲ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಹಲವಾರು ಕನ್ಫ್ಯೂಷನಲ್ಲೇ ಜೀವನ ಸಾಗಿಸ್ತಾ ಇದ್ದೀವಿ. ಮೇ ಬಿ ನಾನು ಲೈಫ್ ಟುಡೇ ಸಿನಿಮಾ ನೋಡಿದ್ರೆ ಹಲವು ಕನ್ಫ್ಯೂಷನ್ಗಳಿಗೆ ಉತ್ತರ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಫೈನಲಿ 100% ಬಹಳ ಕಷ್ಟಪಟ್ಟಿದ್ದೀರಾ, ಬಹಳ ನೋವು ಅನುಭವಿಸಿದ್ದೀರಾ. ಜನ ಬಂದು ನಿಮ್ಮ ಸಿನಿಮಾವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಹೋಪ್ ಇದೆ. ಅಭಿಮಾನಿಗಳಿಗೆ ಏನಾದರೂ ಮನಸ್ಸೊಳಗೆ ಅಡಗಿಸಿಟ್ಟಂಥ ವಿಚಾರ ಶೇರ್ ಮಾಡ್ಕೋಬೇಕು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಿರಣ್ ಅವರು? ಮೊದಲನೇದಾಗಿ ಎಲ್ಲ ಉತ್ತರ ಕರ್ನಾಟಕದ ಜನರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಅಲ್ಲಿ ಪ್ರಮೋಷನ್ಸ್ಗೆ ಯೂಶಲಿ ನಾನು ಬೇರೆಯವ್ರ ಥರ ಬ್ಲೇಮ್ ಮಾಡಿಲ್ಲ. ಜನ ಥಿಯೇಟ್ರಿಗೆ ಬಂದಿಲ್ಲ ಅಂತೆಲ್ಲ ಬ್ಲೇಮ್ ಮಾಡಿಲ್ಲ. ನಾನೇ ಜನರ ಹತ್ರ ಹೋದರೆ ಫ್ರಮ್ ತುಮಕೂರು ಟಿಲ್ ಬಳ್ಳಾರಿ ಪ್ರತಿಯೊಬ್ಬರ ಹತ್ರ ಹೋಗಿ ಅವ್ರ ಪಾದದ ಹತ್ರ ಆಶೀರ್ವಾದ ತೊಗೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಎಲ್ಲ ರಾಜ್ಯದ ಜನತೆಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಇವಾಗ ಕೆಲವೊಂದು ಕನ್ನಡ ಸಿನಿಮಾಗಳಿಗೆ ರೀಸೆಂಟಾಗಿ ಅಪ್ರಿಷಿಯೇಟ್ ಮಾಡಿದ್ದೀರಾ, ಕೆಲವೊಂದು ಡಿಸಪಾಯಿಂಟ್ಮೆಂಟ್ ಆಗಿದೆ. ಹೊಸಬ್ರು ಬಂದಿದ ತಕ್ಷಣ ಇವ್ರು ಏನು ಮಾಡಿರ್ತಾರೆ ಒಂದು ಕ್ವಶನ್ ಮಾರ್ಕ್ ಇದೆ. ದಯವಿಟ್ಟು ಅದನ್ನು ಇಟ್ಕೊಬೇಡಿ. ಇಲ್ಲಿ ಹೊಸಬ ನಾನು ಮಾತ್ರ ಸಕ್ಸಸ್ಫುಲ್ ಆಗಲೇಬೇಕು. ಕನ್ನಡ ಇಂಡಸ್ಟ್ರಿಗೆ ಒಂದು ಸರ್ವೈವಲ್ ಹೊಸಬನ ಮೂಲಕ ಆಗಬೇಕು ಅಂತ ತುಂಬ ಕಷ್ಟಪಟ್ಕೊಂಡು ಬಂದಿದ್ದೀನಿ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಒಂದು ಸರಿ ನೋಡಿ. ಆ 1 4 ಆಗುತ್ತೆ, 4 40 ಕೋಟಿ ಆಗೋ ಥರ ಸಿನಿಮಾ ಅಂತೂ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು.
ಎಸ್ ದುಡ್ಡು ಮಾಡಬೇಕು ಅಂತ ಸಿನಿಮಾ ಮಾಡಿಲ್ಲ. ದಿಸ್ ಎಂಟೈರ್ ಟೀಮ್ ಇಸ್ ವೆರಿ ಪ್ಯಾಷನೇಟ್. ಅದೇ ಥರ ಕಿರಣ್ ಅವರೇ ಸೊ ಈ ಥರ ಒಂದು ಬರವಣೆ ಮಾಡಿ ಆಮೇಲೆ ಮೊದಲನೇ ಸಿನಿಮಾ ಈ ಒಂದು ರೇಂಜ್ಗೆ ರಿಲೀಸ್ ಆಗ್ತಾ ಇದೆ, ಎಲ್ಲೂ ಕಡಿಮೆ ಅನಿಸ್ತಾ ಇಲ್ಲ. ಸೊ ವಿ ಆರ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆಫ್ ಆಡಿಯನ್ಸ್ ಆ್ಯಂಡ್ ಐಮ್ ಶ್ಯೂರ್ ನಿಮಗೆ ಈ ಸಿನಿಮಾ ಮೂಲಕ ತುಂಬ ಕಲಿಯೋ ಥರ ಇದೆ. ಐಮ್ ವೆರಿ ಶ್ಯೂರ್ ದಟ್ ಆಡಿಯನ್ಸ್ ಇಸ್ ಗೋನ್ ಟು ಲೈಕ್ ದಿಸ್ ಎಂಟೈರ್ ಥಿಂಗ್. ಆ್ಯಂಡ್ ಆ ಕಾಂಟೆಂಟ್ನ ಯಾವ ಥರ ತೊಗೊಳ್ತೀರೋ ಅದು ಇಟ್ ಡಿಪೆಂಡ್ಸ್ ಆನ್ ಪೀಪಲ್, ಬಿಕಾಸ್ ಪ್ರತಿಯೊಬ್ಬರದ್ದು ಒಂದು ದೃಷ್ಟಿ ಇರುತ್ತೆ, ಇಲ್ಲಪ್ಪ ನಾವು ಈ ಥರ ತೊಗೊಳ್ತೀವಿ. ಬಟ್ ಐಮ್ ಶ್ಯೂರ್ ಪ್ರತಿಯೊಬ್ಬರಿಗೆ ಈ ಸಿನಿಮಾ ಮೂಲಕ ಏನಾದರೂ ಇದೆ, ದೆರ್ ಇಸ್ ಸಮಥಿಂಗ್, ಆ ಕನ್ಫ್ಯೂಷನು ಏನಾದರೂ ಇದ್ದರೆ ದೆರ್ ಇಸ್ ಸಮಥಿಂಗ್ ಟು ಸಿ ಇನ್ ದಿಸ್ ಮೂವಿ. ಸೊ ವಿ ಆರ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಆಫ್ ಗುಡ್ ನ್ಯೂಸ್ ಕಮಿಂಗ್ ಅಹೆಡ್ ಆನ್ 6th of August. ಪ್ರತಿ ಹೊಸಬ್ರು ಯಾರೇ ಬರಲಿ, ನಮ್ಮ ಜಿ ಕನ್ನಡ ನ್ಯೂಸ್ ಅದರಲ್ಲೂ ಕೂಡ ಹೊಸಬರಿಗೆ ಬಹಳ ಸಪೋರ್ಟ್ ಮಾಡಿದೆ. ಹಾಗೆ ಲೈಫ್ ಟುಡೇ ಚಿತ್ರತಂಡಕ್ಕೂ ಕೂಡ ನಾವು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. 100% ನಿಮಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಇದೇ ಆಗಸ್ಟ್ 6ಕ್ಕೆ ಲೈಫ್ ಟುಡೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಹೊಸಬರ ಹೊಸ ಮತ್ತು ವಿಭಿನ್ನ ಪ್ರಯತ್ನಕ್ಕೆ ಸಾಥ್ ಕೊಡೋಣ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.